ಶುಕ್ರವಾರ ವಾರ ಮಾಡೋಕ್ಕೆ ಅಂತ ಹೇಳಿ ಗುರುವಾರನೇ ಸಂಜೆ ಹೂವೆಲ್ಲನೂ ಕುಯ್ದಿಟ್ಟಿದ್ದೀನಿ. ನೀರಿಗೆ ಹಾಕಿರೋದ್ರಿಂದ ಈ ಥರ ಅರಳಿದ್ದಾವೆ. ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿದೆ. ನಾನು ಶುಕ್ರವಾರ ವಾರ ಮಾಡೋದ್ರಿಂದ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ. ಈಗ ದೇವ್ರ ಮನೆ ರೆಡಿ ಮಾಡಬೇಕು. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ಇವತ್ತು ಲೇಟಾಗಿ ಎದ್ಲು. ಅಮ್ಮ ಎತ್ಕೊತಿದ್ಲು. ಸದ್ಯಕ್ಕೆ ಸೈಕಲ್ ಐತೆ ತೊಗೊಂಡು ಆಟಾಡಪ್ಪ ಅಂತ ಹೇಳಿ ಈಗ ದೇವ್ರ ಮನೆಗೆ ಹೋಗಿ ಪೂಜೆ ಸಾಮಾನೆಲ್ಲನೂ ತೊಗೊಂಡು ಬಂದು ರೆಡಿ ಮಾಡಿ ಇಟ್ಕೊಂಡು ದೇವ್ರ ಫೋಟೋನ ರೆಡಿ ಮಾಡ್ಕೋಬೇಕು. ದೇವ್ರ ಮನೆ ಎಲ್ಲನೂ ಇಲ್ಲಿ ಕಾಣಿಸ್ತಿರ್ಬೋದು. ಈ ಟ್ರೀ ನಾನು ಮೊದಲು ಬೇರೆ ಕಡೆ ಪ್ಲೇಸ್ ಮಾಡಿದ್ದೆ. ಇವಾಗ ಬ್ರೇಕ್ಫಾಸ್ಟ್ ಕೌಂಟ್ರ್ ಹತ್ರ ಇರಲಿ, ಜಸ್ಟ್ ಒಂದು ಚೇಂಜ್ ಮಾಡೋಣ ಅಂತ ಹೇಳಿ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕಾಗಿತ್ತಲ್ಲ. ಹಾಗಾಗಿ ಒಂದೇ ಕಡೆ ಏನು ನೋಡೋದು ಅಂತ ಹೇಳಿ ಇಲ್ಲಿ ತಂದು ಇಟ್ಟಿದ್ದೀನಿ. ಇವಾಗ ನನ್ನ ಮಗಳು ನೋಡ್ತಾವಳೆ. ಅವಳು ಪಾಪ ಜ್ವರ ಬೇರೆ ಬಂದ್ಬಿಟ್ಟೈತೆ. ಒಳಗಡೆ ಬರಬೇಡ ಕಣಪ್ಪ ಅಂದೆ. ಅದು ಸೈಕಲ್ ತೊಗೊಂಡು ಆಟಾಡ್ತಾ ಐತೆ. ಎಲ್ಲರೂ ದೇವ್ರ ಮನೆ ಪಾತ್ರೆಗಳೆಲ್ಲನೂ ತೊಳಿಬೇಕಾದ್ರೆ ಪೀತಾಂಬರಿ ಹಾಕ್ಕೊಂಡು ತೊಳಿತಾರೆ. ನಾನು ಹುಣಸೆಹಣ್ಣು, ಸ್ವಲ್ಪ ಪೀತಾಂಬರಿ ಮತ್ತು ರಂಗೋಲಿ ಪೌಡ್ರ್ ಇರುತ್ತಲ್ಲ, ಅದು ಮೂರನ್ನೂ ಮಿಕ್ಸ್ ಮಾಡಿಕೊಂಡು ತೊಳೆದ್ರೆ ದೇವ್ರ ಮನೆ ಪಾತ್ರೆ ಪಳ ಅಂತ ಹೊಳಿತಾ ಇರುತ್ತೆ ಫ್ರೆಂಡ್ಸ್. ನೀವು ಈ ಮೂರನ್ನು ಬಿಟ್ಟು ಇನ್ಯಾವುದನ್ನು ಯೂಸ್ ಮಾಡಿ ದೇವ್ರ ಮನೆ ಪಾತ್ರೆನ ತೊಳಿತೀರಿ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ದೇವ್ರ ಮನೆ ಪಾತ್ರೆನ ತೊಳೆದಾಯ್ತು. ಇನ್ನು ಹೊಸ್ಲಿಗೆ ಈ ಥರ ರೆಡಿ ಮಾಡಿದ್ದೀನಿ. ನನ್ನ ಮಗಳು ಆಗಲೇ ಒಳಗಡೆಯಿಂದ ಹೊರಗಡೆಗೆ ಓಡಾಡಿ ಮಧ್ಯೆ ರಂಗೋಲಿ ಎಲ್ಲನೂ ಹೋಗಿಸ್ಬಿಟ್ಟಿದ್ದಾಳೆ. ಇನ್ನೂ ಹೊರಗಡೆಗೆ ರಂಗೋಲಿ ಬಿಡೋಲ್ಲ, ಯಾಕಂದರೆ ಕಾಣೋದಿಲ್ಲ. ಹೊಸ್ಲಿಂದ ಕೆಳಗಡೆಗೆ ನನ್ನ ಮಗಳು ಆಟ ಆಡಬೇಕಾದ್ರೆಲ್ಲ ಕೆಳಗಡೆ ಎಲ್ಲ ಉದುರೋಗುತ್ತೆ. ಈಗ ದೇವ್ರ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಮಾಡಿ ಚಿತ್ರಾನ್ನ ಮಾಡಿದ್ದೀನಿ ಮತ್ತು ರೈಸ್ ಏನಕ್ಕೆ ಡೈರೆಕ್ಟಾಗಿ ತಿನ್ನಬೇಕು ಅಂತ ಹೇಳಿ ಈ ಕಡೆ ನಾನು ಬಾರ್ಲಿ ಗಂಜಿ ಮಾಡಿಟ್ಕೊಂಡಿದ್ದೀನಿ. ಬಾರ್ಲಿನ ಪುಡಿ ಮಾಡಿಕೊಂಡು ಗಂಜಿ ಮಾಡ್ಕೊಂಡಿದ್ವಿ. ಇದಕ್ಕೆ ಇನ್ನೇನಿಲ್ಲ, ಮೊಸರು ಆ್ಯಡ್ ಮಾಡಿಬಿಟ್ಟು ಡೈರೆಕ್ಟು ಗಂಜಿನ ತೊಗೊಂಡ್ರೆ ಮುಗಿತು. ಇದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ ನೋಡಿ. ಈ ಥರ ಬಾರ್ಲಿ ಗಂಜಿ ಹೀಗೆ ಮೊಸರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಗಲೇ ನನ್ನ ಮಗಳು ಓದ್ಲು ರಂಗೋಲಿ ಕೆದಕ್ಕೆ ಅಂತ. ಇನ್ನು ನೆಕ್ಸ್ಟು ಎಲ್ಲ ಹೋಗಿಸ್ಬಿಟ್ಟಿರ್ತಾಳೆ. ಈ ಥರ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತಾಳಿಗ ಕುಟ್ಕೊಳ್ಳಿ. ಇಡೀ ಪಾಪ ಕುಡಿಬೇಕು. ಪಪ್ಪ ಇಲ್ಲ ಚಿನ್ನ, ಪಪ್ಪ ಸ್ಕೂಲ್ಗೆ ಹೋಗೈತೆ ನೋಡಿ ಅಲ್ಲಿ. ಇಟ್ಕೊಳ್ಳಿ ಈಗ, ಬೇಗ ಬೇಗ. ನೀನು ಮೂಗು ಮುಚ್ಕೊಬಿಡು, ನಾನು ಕುಡಿಸ್ತೀನಿ. ಹಿಡಿಯವ. ರಪ್ಪು ಹುಡುಕ್ತಾಳೆ. ರಪ್ಪನ್ನ ಎಷ್ಟು ಹೇಳಿದ್ರೆ ಕೇಳ್ತಾಳೆ. ಜಾರು ಶಿರಪ್ ತಗೋ ಚಿನಿ, ತಗೋ ತಗೋ ತಗೋಪ್ಪ. ಈಗ ಹಾಕ್ಬಿಡ್ತೀನಿ ಒಂಚೂ, ಸ್ವಲ್ಪ ಕುಡ್ಕೊಬಿಡು. ಸಕ್ಕರೆ ಹಾಕೊಟ್ಟನು, ಸಕ್ಕರೆ ಪ್ಲೀಸ್. ಹಾಂ ಪ್ಲೀಸ್. ಕುಡಿತಾ ಇಲ್ಲ ಫ್ರೆಂಡ್ಸ್. ಜಸ್ಟ್ 5 ml ಐತೆ, ಕುಡಿತಾ ಇಲ್ಲ. ಕುಡ್ಕಪ್ಪ, ಕುಡ್ಕವ. ಹಾಂ ಆಯ್ತು, ಇಡೀ ಕುಡ್ಕೊ. ಕೊಟ್ಟನು ಇಡೀ. ಒದ್ರಿದ್ದೀನಿ, ಹುಳ ಒದ್ರಿದ್ದೀನಿ. ಅಲ್ಲಿ ಹುಳ ಒದ್ರಿದ್ದೀನಿ. ಜೀನ್ಸ್ ಪ್ಯಾಂಟ್ ಒಳಗಡೆ ಇತ್ತಲ್ಲ, ಅದನ್ನ ಒದ್ರಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ. ಇಡೀ ನಿನ್ನ ರಾತ್ರಿ ಮನಗಿದಲ್ಲ. ಈಗ ಕುಡ್ಕೊ. ಈಗ ಹಾಂ ಕುಡ್ಕೊಳ್ಳಿ. ಈಗ ಸದ್ಯಕ್ಕೆ ಸಕ್ಕರೆ ಕೊಡ್ತೀನಿ ಅಂತ ಹೇಳಿ ಪುಸಿ ಮಾಡಿ ಕುಡಿಸ್ಬಿಟ್ಟೆ. ಇವಾಗ ಬನ್ನಿ ಫ್ರೆಂಡ್ಸ್, ನಾನೊಂದು ಮೀಶೋದಿಂದ 2 ಪ್ರಾಡಕ್ಟ್ ತರಿಸಿದ್ದೀನಿ. ಒಂದು ಟೂತ್ ಬ್ರಷ್ ಬಾಕ್ಸು ಫ್ರೆಂಡ್ಸ್. ನೋಡಿ, ಇದು ಈ ಥರ ಇದೆ. ಬ್ರಷ್ಗಳೆಲ್ಲನೂ ಹ್ಯಾಂಗ್ ಮಾಡಿದ್ರೆ ಅದರ ಮೇಲೆಲ್ಲ ಸೊಳ್ಳೆಗಳು ಹೋಗಿ ಕೂತ್ಕೊತವೆ. ಹಾಗಾಗಿ ಅದು ಪ್ರೊಟೆಕ್ಟ್ ಬ್ರಷ್ಗೆ ಇರಲಿ ಅಂತ ಹೇಳಿ ಈ ಥರದ್ದೊಂದು ಬ್ರಷ್ ಬಾಕ್ಸ್ನ ಬುಕ್ ಮಾಡಿದ್ದೀನಿ. ಇದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಜಸ್ಟ್ 124 ರುಪೀಸ್. ಇದು ತುಂಬ ನೀಟಾಗಿ ಹ್ಯಾಂಗ್ ಮಾಡ್ಕೋಬೋದು ನಮ್ಮ ಬಾತ್ರೂಮ್ಗೆ ಎಲ್ಲಿ ಬೇಕು. ನೋಡಿ, ಮತ್ತೊಂದು ಪ್ರಾಡಕ್ಟ್ ತರಿಸಿದ್ದೀನಿ. ಇದು ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಆಗೋ ವರ್ಕ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ವೈಸು ಸಖತ್ತಾಗಿದೆ. ಇದು 7 ಫೀಟ್ ಹೈಟ್ಗೆ ಇದೆ. ಕ್ಯಾಮ್ರಾನು ಇದಕ್ಕೆ ಫಿಕ್ಸ್ ಮಾಡ್ಕೋಬೋದು ಮತ್ತು ಮೊಬೈಲ್ ಫೋನ್ನು ಫಿಕ್ಸ್ ಮಾಡ್ಕೋಬೋದು. ಯಾವುದೇ ರೀತಿ ಬಿದೋಗಲ್ಲ ಅಂತ ಅಂದರೆ ಅಷ್ಟು ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ಇದೆರಡು ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೇಕು ಅಂತ ಅಂದವರು ಬೈ ಮಾಡ್ಕೊಳ್ಳಿ.
ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.